ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುದಿನ ವಿತ್ ಅನುರೂಪ. ಇವತ್ತು ನಾನು ನಮ್ಮ ತುಳುನಾಡಿನ ವಿಶೇಷವಾದ ತಿಂಡಿ ಪತ್ರೊಡೆಯಿಂದ ಮಾಡುವ ಪತ್ರೊಡೆ ಒಗ್ಗರಣೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇದು ಮಾಡಲಿಕ್ಕೆ ತುಂಬ ಸುಲಭ, ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿನ್ನೋಣ ಅಂತ ಅನಿಸುತ್ತೆ. ನಾನು ಪತ್ರೊಡೆ ಮಾಡುವ ವಿಧಾನವನ್ನು, ರೆಸಿಪಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಈಗ ನಾನು ಇದರಲ್ಲಿ 2 ಪತ್ರೊಡೆ ಪೂಂಬೆಯನ್ನು ತಗೊಂಡಿದ್ದೇನೆ. ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡು ಒಂದು ಬಾಣಲೆಯಲ್ಲಿ 1 ದೊಡ್ಡ ಚಮಚ ತುಪ್ಪ ತಗೊಳ್ಳಿ. ಅದು ಬಿಸಿ ಆದ ತಕ್ಷಣ ಅದಕ್ಕೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಜೀರಿಗೆ, 1 ಕೆಂಪು ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಎಲೆಗಳು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಪತ್ರೊಡೆ ಮಾಡಿಟ್ರೆ 2 ದಿನ ಆದರೂ ಕೆಡೋದಿಲ್ಲ. ಈಗ ಇದಕ್ಕೆ 1 ಚಮಚ ಬೆಲ್ಲ ನಿಮಗೆ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಸಿಹಿ ಕಡಿಮೆ ಇದ್ದವರು ಸಿಹಿ ಕಡಿಮೆ ಹಾಕ್ಕೊಳ್ಳಿ. ಹಾಗೆ 1 ಚಮಚ ಕಾಯಿ ತುರಿ ಹಾಕಿ ಬೆಲ್ಲ ಮೆಲ್ಟ್ ಆದಮೇಲೆ ನೀವು ಹೆಚ್ಚಿಟ್ಕೊಂಡಿರುವ ಪತ್ರೊಡೆ ಹಾಕಿ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಇದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಪತ್ರೊಡೆಯ ಕಲರು ಸಣ್ಣಕ್ಕೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅಲ್ಲಿಗೆ ನಿಮ್ಮ ಪತ್ರೊಡೆ ಒಗ್ಗರಣೆ ರೆಡಿ ಅಂತ ಅರ್ಥ. ನೋಡಿ, ಈಗ ರೆಡಿಯಾಗಿದೆ. ಇದು ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು 2 ದಿನ ತನಕ ಹಾಳಾಗೋದಿಲ್ಲ. ಸಂಜೆ ಕಾಫಿ ಅಥವಾ ಟೀ ಜೊತೆ ಇದನ್ನು ಸವಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ಫೀಡ್ಬ್ಯಾಕಲ್ಲಿ ಹೇಗಿದೆ ಅಂತ ಹೇಳಿ ನನಗೆ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.